ಫಾರೆಸ್ಟ್ ಥೀಮ್. ಸೊ ಸ್ಕೂಲ್ ಅವರು ಮಕ್ಳಿಗೆ ಕೊಡ್ತಾರ ಪ್ರಾಜೆಕ್ಟ್, ನಮಗ್ ಕೊಡ್ತಾರ ಗೊತ್ತಾಗಲ್ಲ. ಅಲ್ಲ ಅವಳೆಲ್ಲೋ ಇದ್ದಾಳೆ ಆಟ ಆಡ್ಕೊಂಡು, ನಾವಿಲ್ ಮಾಡ್ತಾ ಇದೀವಿ ಪ್ರಾಜೆಕ್ಟ್. ಈ ಸುಖಕ್ಕೆ ಯಾಕೆ ಕೊಡ್ಬೇಕು? ಶಾಪಿಂಗ್ ಮಾಡ್ಕೊಂಡ್ ಬಂದಿದೀವಿ. ಫೋಮ್ ಶೀಟ್ ತೊಗೊಂಡಿದೀನಿ ನೀರ್ಗೆ ರಿವರ್ ಮಾಡೋದು. ಅಲ್ಲ ಅವ್ರ ಅಮ್ಮನೂ ಮಾಡ್ತಾಯಿಲ್ಲ, ನನ್ನ ಕೈಲಿ ಮಾಡ್ತಾ ಇದ್ದಾಳೆ. ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು ನಮ್ಮ ಪಾರ್ಟ್. ಹಾಯ್ ಗಾಯ್ಸ್, ಇವತ್ತು ನಿಮ್ಮ ಆರ್ಟಿಸ್ಟಿಕ್ ಬ್ರೋ ನನ್ನ ಮಗಳ ಪ್ರಾಜೆಕ್ಟಿಗೆ ಹೆಲ್ಪ್ ಮಾಡೋಕೆ ಬಂದಿದ್ದಾರೆ. ನೋಡೋಣ ಹೇಗೆ ಮಾಡ್ತಿದ್ದಾರೆ ಅಂತ. ಸೊ ಪ್ರಾಜೆಕ್ಟ್ ಫಾರೆಸ್ಟ್ ಥೀಮ್ ಹೇಳಿದ್ದಾರೆ. ಸೊ ಅಲ್ಲ ನಿನ್ನೆನೂ ಇವಳ ಮನೇಲೇ ಇದೆ. ನಿನ್ನೆ ಹೇಳಿದ್ರೆ ಮಾಡ್ಕೊಟ್ಬಿಟ್ಟು ಹೋಗ್ತಿದ್ನಾ? ಇಲ್ಲ, ವಾಪಸ್ ಕರ್ಸಿದಾಳೆ ನನ್ನ ಅಲ್ಲಿಂದ ಪ್ರಾಜೆಕ್ಟ್ ಮಾಡಬೇಕು ಅಂತ. ಸೊ ಇದು ಥೀಮ್ ಹತ್ರ ತೋರಿಸು. ಫಾರೆಸ್ಟ್ ಥೀಮ್. ಸೊ ಇದನ್ನೇ ಸೇಮ್ ಮಾಡೋದಕ್ಕೋಸ್ಕರ ಎಲ್ಲ ಹೋಗಿ ಇವಾಗ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀವಿ. ಫೋಮ್ ಶೀಟ್ ತೊಗೊಂಡಿದ್ದೀನಿ ನೀರಿಗೆ ರಿವರ್ ಮಾಡೋದಕ್ಕೆ. ಆ್ಯಂಡ್ ಈ ಥರ ಎಲ್ಲ ಬಂದುಬಿಟ್ಟಿದ್ದಾರೆ ಈಗ. ನನಗೆ ಐಡಿಯಾನೇ ಇರಲಿಲ್ಲ ನೋಡಿ. ಇದು ಗ್ರಾಸ್ ಮಾಡೋದಕ್ಕೆ ಈ ಥರ ಪೌಡರ್ ಕೊಡ್ತಾರೆ ಈಗ. ಸೊ 40 ರೂಪೀಸ್ ಇದೊಂದು. ಸೊ ಇದೊಂದು 3 ತೊಗೊಂಡಿದ್ದೀವಿ. ಆ್ಯಂಡ್ ಸಮ್ ಟ್ರೀಸ್ ತೊಗೊಂಡ್ಬಂದಿದ್ದೀವಿ. ಆ್ಯಂಡ್ ಸಮ್ ಪೇಂಟ್ ಆ್ಯಂಡ್ ಗಮ್. ಇವಾಗ ರಿವರ್ ಅಂಟಿಸ್ತಾ ಇದ್ದೀನಿ. ಸೊ ಫೆವಿಕಾಲ್ ತೊಗೊಂಡ್ಬಂದ್ಬಿಟ್ಟಿದ್ದೀವಿ. ಯಾರೋ ಹಳೇದು ಕೂಡ ಇದೆ. ಹಳೇದು ಯುಟಿಲೈಸ್ ಮಾಡೋಣ ಫಸ್ಟ್, ಆಮೇಲೆ ಹೊಸ ಖಾಲಿ ಮಾಡಿ. ಸೊ ಇನ್ನು ಹಾಕಿ ಸಾಹಸ ಮಾಡ್ತಾಯಿದ್ದೀವಿ ಹೊರ ತೆಗಿಯೋಕ್ಕೆ. ನೋಡೋಣ ಹೋಗ್ತಾ ಇರ್ತಾ. ಸ್ಕೂಲವರು ಮಕ್ಳಿಗೆ ಕೊಡ್ತಾರ ಪ್ರಾಜೆಕ್ಟು, ನಮಗೆ ಕೊಡ್ತಾರೋ ಗೊತ್ತಾಗಲ್ಲ. ಅಲ್ಲ ಅವಳೆಲ್ಲೋ ಇದ್ದಾಳೆ ಆಟ ಆಡ್ಕೊಂಡು, ನಾವಿಲ್ ಮಾಡ್ತಾ ಇದೀವಿ ಪ್ರಾಜೆಕ್ಟ್. ಈ ಸುಖಕ್ಕೆ ಯಾಕೆ ಕೊಡ್ಬೇಕು? ಅಲ್ಲೇ ಸ್ಕೂಲಲ್ಲಿ ಅವರೇ ಕೊಟ್ಬಿಟ್ಟು ಒಂದಷ್ಟು ಥರ್ಮೋಕಾಲ್ ಅವರೇ ಅವ್ರ ಕೈಲೇ ಮಾಡಿಸ್ಬಿಟ್ರೆ ಏನೋ ಮಕ್ಳು ಮಾಡ್ದಂಗೆ ಇರುತ್ತೆ. ಇದು ಯಾವ ಕಡೆಯಿಂದ ಸರಿ? ಇದು ನಾವು ಮಾಡ್ಕೊಂಡು ಇದು ಗ್ಯಾಲರಿ ವಾಕ್, ಯಾವ ಸೈನ್ಸ್ ಗ್ಯಾಲರಿ ವಾಕ್. ಏನ್ ಮಕ್ಳು ಮಾಡ್ತಾರೆ? ಮಕ್ಳಿಗೆ ನಾಳೆ ಮಾಡಿಸ್ತೀನಿ. ಇದು ಜಸ್ಟ್ ನಾವು ಮಾಡೋದು ಬಾಕ್ಸ್ ಅಷ್ಟೇ. ಅದೇ ನಾವ್ ಯಾಕೆ ಮಾಡ್ಬೇಕು? ಏನ್ ಮಾಡೋದ? ಸ್ಕೂಲವ್ರು ಹೇಳ್ತಾರಲ್ಲ, ಅವ್ರಿಗೆಲ್ಲಾರು ಕೊಟ್ಬಿಟ್ರೆ ಮಾಡೋದಲ್ಲ. ಕತೆ ಕರ್ಮ ಇದು. ಸೊ ಪೇರೆಂಟ್ಸ್ ಕಡೆ ನಿಮಗೊಂದು ಸಲಾಮ್. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ನೋಡ್ದಾ ಎಷ್ಟು ಕಷ್ಟ. ನೀನು ಅದಕ್ಕೆ ಬೇಗ ಮದ್ವೆ ಆಗು. ಅದು ಫುಲ್ ಕ್ಯಾಪ್ ತೆಗಿ. ಸೊ ಇದನ್ನ ಹೇಳ್ಕೊಂಡು ಅಂಟಿಸ್ಬೇಕು. ದೇಶಿಕಾ, ನೋ, ಯು ಆರ್ ನಾಟ್ ಸಪೋಸ್ ಟು ಮಾಡಬೇಡ. ಇವಳು ನಾನು ಮಾಡ್ತೀನಿ ಅಂತ ತಂದಿರೋ ಥರ್ಮಲ್ ಕೋಲ್ ಕಿತ್ಕೊಂಡು ಇವ್ರು ಬೇರೆ ಸಪ್ರೇಟ್ ಮಾಡ್ತಾ ಇದ್ದಾರೋ. ಇರೋ ಪ್ರಾಜೆಕ್ಟ್ ಅವ್ರ ಅಕ್ಕಂಗೆ. ಇವಾಗೆಲ್ಲ ನನಗೂ ಅನ್ಬೇಕು ಅಂತ ಎಲ್ಲ ಒಂದು ಕಿತ್ಕೊಂತಾರೆ. ಆ ಥರ್ಮಲ್ ಕೋಲ್ ಬೇರೆ ಕಿತ್ಕೊಂಡಿದ್ದಾರೆ ಈಗ. ಈಗ ಅಂಟಿಸೋಣ. ಸೊ ಹಿಂಗೆ ಜುಗಾಡ್ ಮಾಡ್ತಾ ಇದ್ದೀನಿ. ಕ್ಯಾಪಲ್ಲಿ ಇರೋದು ಯೂಸ್ ಮಾಡಿಕೊಂಡು ಹೊಸ ತಗೊಬಂದಿದ್ದೀನಿ. ಸ್ಟಿಲ್ ಹಳೇದು ಖಾಲಿ ಮಾಡೋಣ, ಯಾಕೆ ಸುಮ್ಮನೆ. ಅಲ್ಲ ಅವ್ರ ಅಮ್ಮನೂ ಮಾಡ್ತಾಯಿಲ್ಲ, ನನ್ನ ಕೈಲಿ ಮಾಡ್ತಾ ಇದ್ದಾಳೆ. ಅಲ್ಲೆಲ್ಲೋ 8 ಕಿಲೋಮೀಟರ್ ದೂರದಲ್ಲಿ ಫೋನ್ ಮಾಡಿಬಿಟ್ಟು ಕರೆಸ್ಬಿಟ್ಟು, ನಂಗೆ ಹುಷಾರಿಲ್ಲ, ನಂಗೆ ಸುಮ್ಮನೆ. ಅಯ್ಯೋ ಏನು ಪ್ರಾಜೆಕ್ಟ್ ಬಂದ್ರೆ ಹುಷಾರ್ ತಪ್ಪಿಡ್ತಾರೆ. ಬಾರಿ ಏನ್ ಯಾವಾಗ್ಲೂ ಇವನೇ ಮಾಡ್ತಾನೆ. ಪ್ರಾಜೆಕ್ಟ್ಸ್ ಬಂದ್ರೆ ಹುಷಾರ್ ತಪ್ಪಿಡ್ತಾರೆ. ನಿಂಗೆ ಏನ್ ಗೊತ್ತಾ ಪ್ರೆಷರ್? ಏನ್ ಪ್ರೆಷರು ಇಲ್ಲ, ಏನಿಲ್ಲ. ಏನಿದೆ ಪ್ರಾಜೆಕ್ಟ್, ಸೈನ್ಸ್ ಪ್ರಾಜೆಕ್ಟ್. ಸೊ ಇವಾಗ ಹಿಂಗೆ ಅಂಟಿಸಿ ಈಗ ರಿವರ್ ರೆಡಿ ಮಾಡೋಣ. ಡಬಾಕೋಣ ಬನ್ನಿ. ಈಗ ನಿಮಗೂ ಯಾವ್ದಾರು ಐಡಿಯಾಸ್ ಇದ್ರೆ ಹೇಳಿ, ಅಷ್ಟೇ ನಾನು ಮುಗಿಸಿ ಬಿಟ್ಟಿರ್ತೀನಿ. ಓಕೆ, ಹತ್ರ ಬಾ. ನೋಡಿ ಗಮ್ ಹಾಕಿದ್ದೀನಿ. ಲೆಟ್ಸ್ ಡೂ ದಿಸ್ ಜುಗಾಡ್. ನೋಡ್ತೀನಿ ನನ್ನ ಮಕ್ಳಿಗೆ ಏನೇನು ಪ್ರಾಜೆಕ್ಟ್ ಮಾಡ್ಕೊಡ್ತಾಳೆ ಇವಳು. ನೀನ್ ಇರ್ಬೇಕಾದ್ರೆ ನಾನು ಯಾಕೆ ಬಂದ್ ಮಾಡ್ಲಿ? ನೀನ್ ಇದೆಯಲ್ಲ, ಏನಿದ್ರು ಮಾಡ್ತಾ ಇಲ್ವಾ? ನೀನ್ ಟ್ಯಾಲೆಂಟೆಡ್ ಗೈ ನೀನು. ನೀನು ಆಲ್ ರೌಂಡರು. ನಿನ್ ಮಕ್ಳಿಗೆ ನೀನೇ ಮಾಡ್ಬಿಡ್ತೀಯ, ಯಾರಿಗೂ ಅವಕಾಶನೇ ಕೊಡಲ್ಲ. ಅದೆಲ್ಲ ಇಲ್ಲ, ಅಷ್ಟೆಲ್ಲ ಸೀನ್ ಇಲ್ಲ. ಕರ್ಸ್ ಮಾಡಿಸ್ತೀನಿ. ಸೊ ನಮ್ದು ರಿವರ್ ರೆಡಿ ಆಯ್ತು. ಇಲ್ಲಿ ಕಲ್ಗಳು ಜೋಡಿಸ್ಬೇಕು ಸಪ್ರೇಷನ್ ಮಾಡಕ್ಕೆ ರಿವರ್ಗೆ ಮತ್ತೆ ಫಾರೆಸ್ಟ್ಗೆ. ಇವಾಗ ಫಾರೆಸ್ಟ್ ಥೀಮು ಇದು ಆಕ್ಚುಲಿ 3 ಪೇರೆಂಟ್ಸ್ ಡಿವೈಡ್ ಮಾಡ್ಕೊಂಡಿದ್ದಾರಂತೆ. ಸೊ ಒಬ್ರು ಅನಿಮಲ್ಸ್ಗಳನ್ನ ತರ್ತಾರೆ. ಅಲ್ಲ ಈಸಿ ಇರೋದೆಲ್ಲ ಅಂಗಡಿ ತಗೊಬರೋದೆಲ್ಲ ಅವ್ರು ತಗೊಬಿಟ್ಟವ್ರೆ. ತಂದು ಸುಮ್ಮನೆ ಇಡೋದಂತೆ ನಾವು ಮಾಡಿರೋದ್ರ ಮೇಲೆ. ಈ ಮರಗಳೆಲ್ಲ ನಾವು ಇದೆಲ್ಲ ಕಂಪ್ಲೀಟ್ ಸೆಟಪ್ ನಾವು ಮಾಡೋದಂತೆ. ಅನಿಮಲ್ಸ್ ಅಂತ ಹಿಂಗೆ ಇರ್ತಾರಂತೆ ಅವರು. ಅವ್ರದ್ದು ಎಫರ್ಟ್ ಇರುತ್ತೆ. ಕ್ಲೇಯಲ್ಲೆಲ್ಲ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಮಾಡಬೇಕು ಅಂತ ದಟ್ಸ್ ಓಕೆ. ಕ್ಲಿಯರ್ ಮಾಡ್ತಾರೆ, ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಇವಾಗ ಸದ್ಯಕ್ಕೆ ರಿವರ್ ಆಗಿದೆ. ಸೊ ಇವಾಗ ಗ್ರಾಸ್ ಅಂಟಿಸ್ಬೇಕು. ಗ್ರಾಸ್ ಅಂಟಿಸೋಣ. ಗ್ರಾಸ್ ಮೆಜಾರಿಟಿ ಆಫ್ ಇಟ್ ಇರುತ್ತೆ. ಆ್ಯಂಡ್ ಇದನ್ನು ಯೂಸ್ ಮಾಡ್ತೇವೆ. ಇದಕ್ಕೆ ಏನಂತಾರೆ ಏನೋ ಗೊತ್ತಿಲ್ಲ. ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತ ಇದೆ. ಏನು ಹೆಸರಿಲ್ಲ ಇದಕ್ಕೆ. ಲೆಟ್ಸ್ ಗ್ರಾಸ್ ಹಾಕೋಣ ಬನ್ನಿ. ಹೆಂಗೆ ಕಾಣಿಸುತ್ತೆ ನೋಡೋಣ. ನನಗೆ ಆಲ್ರೆಡಿ ಒಂದು ಐಡಿಯಾ ಇದೆ. ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ. ಈ ಥರ ಇದೆ, ಪುಡಿ ಥರ ಗಮ್ಮ ಹಾಕಿದ್ದೀನಿ ಈಗ. ಸೊ ಕಾಯಿ ತುರಿ ಆಗ್ತಂಗಿದೆ. ಆ್ಯಕ್ಚುಲಿ ಚೆನ್ನಾಗಿದೆ. ಅಯ್ಯೋ ತಂದಿರೋದು ಅಲ್ಲ ಇಷ್ಟೇ ಆಗಿದೆ.
ಇದು ಇನ್ನೂ ಜಾಸ್ತಿ ಬೇಕು ನಂಗೆ ಗೊತ್ತಿರೋರಿಗೆ. ಈಗ ಮೇಡಮ್ ಅವರೇ ತಗೊಂಡ್ಕೊಂಡ್ಬಿಟ್ಟಿದ್ರು. ಸಾಕಾಗತ್ತಲ್ಲ 3 ಸಾಲು ಸಣ್ಣ ಅದೇ ಅಡ್ಜಸ್ಟ್ ಮಾಡಿಸ್ಬೇಕು ಅಷ್ಟೇ. ಇನ್ನೊಂದು ತಗೋಬರ್ಲಾ? ಸಾಕು ಸಾಕು. ನಾನು ಅದಕ್ಕೆ ಅನ್ಕೊಂಡೆ ಫಸ್ಟ್ ಗ್ರೀನ್ ಪೇಂಟ್ ಮಾಡ್ಬಿಟ್ಟು ಅದ್ರ ಮೇಲೆ ಹಾಕಿದ್ರೆ ಹಂಗ್ ಮಾಡಿದ್ರೆ ಅದನ್ನ ಅಲ್ಲೇ ಅನ್ಕೊಂಡೆ ಶಾಪಲ್ಲೇನೆ. ಇದು ಬಂದ್ಬಿಟ್ಟು ಇದೇ ಸಾಕಿಷ್ಟು ಮತ್ತೆ ನಿಂಗೆ ಬಗ್ಗಿಸ್ಕೊ ಎಲ್ಲ ಬೀಳುತ್ತೆ ಅವಾಗ ಮತ್ತೆ ಮೇಲ್ವಾಗಿರುತ್ತೆ. ಇದು ಮಾಡೋಣ ಮಾಡೋಣ ತರ. ನಿಂಗೂ ಏನಾರ ಮಾಡ್ಕೊಡೋಣ. ಸೊ ರಿವರ್ ರೆಡಿ ಆಯ್ತು, ನಮ್ಮ ಪಾಂಡ್ ರೆಡಿ ಆಯಿತು, ನಮ್ಮ ಫಾರೆಸ್ಟ್ ಕೂಡ ಬೇಸ್ ರೆಡಿ ಆಗಿದೆ, ಫಾರೆಸ್ಟ್ ಬೇಸ್ಡು. ಇನ್ನೇನಿದ್ರು ಬ್ಯಾಕ್ ಎಂಡ್ ಇಲ್ಲಿ ಡಬಲ್ ಸೈಡ್ ಇಟ್ಬಿಟ್ಟು ಡಿಫ್ರೆನ್ಶಿಯೇಟ್ ಮಾಡಬೇಕು, ಡಿಫ್ರೆಂಟ್ ಅದು ಇದಕ್ಕೂ. ಆ್ಯಂಡ್ ಇನ್ನೇನು ಅನಿಮಲ್ಸ್ ಎಲ್ಲ ಇರ್ತಾರೆ, ಈ ಗಿಡಗಳು ಅದೆಲ್ಲ ನೀನು ಹಿಂಗೆ ಅಂಟಿಸ್ಕೊಂಡೆ ತೊಗೊಂಡು ಹೋಗ್ತೀಯಾ ಅಥವಾ ಸಪ್ರೇಟ್ ಮುಚ್ಕೊಂಡು ತೊಗೊಂಡೋಗಿ ಅಲ್ಲಿ ಮುಚ್ಕೊಂಡೋಗಿ ತಗೊಂಡೋಗಿ ಇಡೋದು. ಮತ್ತೆ ಹಿಂಗೆ ಕ್ಲೋಸ್ ಮಾಡ್ತೀನಿ ನೀನು. ಇವಾಗ ಪ್ಲಾನ್ ಚೇಂಜ್ ಮಾಡೋದ್ರಿಗೆ ಬ್ಯಾಕ್ ಎಂಡ್ ಬೇಡ ಅಂತಿದ್ದಾರೆ. ಲೆಟ್ಸ್ ಸಿ. ಫುಲ್ ಪ್ಲೇಸ್ ಮಾಡಬೇಡ, ಇಡೋ ಫಸ್ಟ್ ಆಮೇಲೆ ಪ್ಲೇಸ್ ಮಾಡಿ. ಅಲ್ಲ ಪ್ಲೇಸ್ ಮಾಡೋದಿಲ್ಲ, ಇದೆಲ್ಲ ನೀವು ಎಲ್ಲಿ ಇಟ್ಕೋ, ಅಲ್ಲೋಗಿ ಇಟ್ಕೋಬೇಕು. ಇಷ್ಟೇ ಪ್ರಾಜೆಕ್ಟ್ ಇರೋದು, ಇನ್ನೇನಿಲ್ಲ, ಇನ್ನೇನು ಮಾಡೋದಿಲ್ಲ. ನೀವು ಬ್ಯಾಕ್ ಎಂಡ್ ಮಾಡಲ್ಲ ಅಂದರೆ ಅಷ್ಟೇ ಮುಗಿದೈತೀನಿ ಇಡೋದು, ಕಲ್ ಜೋಡಿಸೋದು. ಸೊ ಲೆಟ್ಸ್ ಯೂಸ್ ಚಸಿಯಾಸ್ ಪೇಂಟಿಂಗ್ ಸೆಟ್. ಸೊ ಇದು ಯಾವುದ್ರಲ್ಲ ಅಮೆಝಾನ್ ಇಲ್ಲ, ನಿಯರ್ ಬೈ ಶಾಪಲ್ಲೆಲ್ಲ ತೊಗೊಂಡಿದ್ದು. ಇವಳು ಬರ್ಡೇ ಗಿಫ್ಟ್ ಕೊಟ್ಟಿರೋದು. ಆ್ಯಂಡ್ ನಮಗೀಗ ಸ್ಕೈ ಮಾಡೋದಕ್ಕೆ ಬೇಕಾಗಿರೋದು ಸ್ಕೈ ಬ್ಲೂ. ಸ್ಕೈ ಬ್ಲೂ ಇದಾ ಡಿಸೈಡ್ ಮಾಡುವ. ಇದು ವಾಟರ್ ಕಲರ್ ಆಗಿಬಿಡುತ್ತೆ, ಸೇಮ್ ಕಲರ್ ಇದೆ. ಸೊ ಅಲ್ಲಿ ಕೇಕ್ ಸ್ಕೈ ಬ್ಲೂ. ಸೊ ಲೆಟ್ಸ್ ಬ್ಲೆಂಡ್ ಸಮ್ ವೈಟ್. ಇದು ಸ್ವಲ್ಪ ಸಿಮೆಂಟ್ ಕಲರ್ ಇರೋದ್ರಿಂದ ವೈಟ್ ಮಾಡಿ ಅದಾದಮೇಲೆ ಒಣಗಿದ ಮೇಲೆ ಇಟ್ಕೊಡೋಣ ಅಂತ ಅನ್ಕೊತಾ ಇದ್ದೀವಿ. ಓ ಇದು ಕಾಣಿಸೋದೇ ಇಲ್ಲ, ವರ್ಕೌಟ್ ಆಗೋಲ್ಲ, ವರ್ಕೌಟ್ ಆಗಲ್ಲ ಇದು. ಇಲ್ಲಿ ಸ್ಕೈ ಬರುತ್ತೆ ಆ್ಯಂಡ್ ಟ್ರೀಸ್ ಬರುತ್ತೆ ಆ್ಯಂಡ್ ಕ್ಲೌಡ್ಸ್ ಬರುತ್ತೆ, ಎರಡಕ್ಕಾಗಿ ಆಡ್ತಾ ಇರುತ್ತೆ. ಇವಾಗ ಇದನ್ನ ಪೇಂಟ್ ಮಾಡೋದಿದ್ದಾರೆ. ಆ್ಯಕ್ಚುಲಿ ನಾನು ಸ್ಕೈ ಬ್ಲೂ ಕಲರ್ ಶೀಟ್ಸ್ ಅನ್ನು ಹಂಚ್ಬಿಟ್ಟಿದ್ರೆ ಫಿನಿಶಿಂಗ್ ಚೆನ್ನಾಗಿ ಬಂದಿರೋದು. ಬಿಕಾಸ್ ಇಲ್ಲಿ ನಾವು ಥರ್ಮೋಕೋಲ್ ಮೇಲೆ ಶೀಟ್ ಹಂಚಿ ಅದ್ರ ಮೇಲೆ ಪೇಂಟ್ ಮಾಡಿದ್ರೆ ಅಷ್ಟು ಫಿನಿಶಿಂಗ್ ನೀಟಾಗಿ ಬರಲ್ಲ. ನಾನು ಆಲ್ರೆಡಿ ಹೇಳಿದ್ದೀನಿ, ಚೆನ್ನಾಗಿ ಬಂದಿಲ್ಲ ಅನ್ಕೊಂಡಿದ್ದ ಮೇಲೆ. ಅದೆಲ್ಲ ನನಗೆ ಗೊತ್ತಿಲ್ಲ, ಚೆನ್ನಾಗಿ ಬರಬೇಕಷ್ಟೇ. ಡಾರ್ಕ್ ಬ್ಲೂ ಮಾಡೋ, ಒಂಚೂರು ಡಾರ್ಕ್ ಆಗಿ ಮಾಡೋ ಒಂಚೂರು, ಅದಕ್ಕೆ ಮ್ಯಾಚ್ ಆಗ ತುಂಬ ಮ್ಯಾಚ್ ಆಗ್ಬಿಡುತ್ತೆ ಅಂತ ನಾವು. ನೋಡಿ ಇಲ್ಲಿ ಇವಳು ಮಾಡ್ತಾ ಇದ್ದಾಳೆ. ಸೊ ಗಾಯ್ಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ನಮ್ಮ ಪಾರ್ಟು. ಇನ್ನು ಅವ್ರು ಅನಿಮಲ್ ತಂದಿರೋರು ಅನಿಮಲ್ ಜೋಡಿಸಿದ್ರೆ ಮುಗೀತು. ಇದು ಪ್ಲ್ಯಾನ್ಸ್ನೆಲ್ಲ ನಿಲ್ಸಕ್ಕೆ ಆಗೋದಿಲ್ಲ. ಸೊ ನಾಳೆ ಸಸ್ಯನೇ ಇಟ್ಕೋಬೇಕಂడి, ನಾನು ಹೇಳ್ಕೊಡ್ತೀನಿ ಇಲ್ಲಿ ಇಡೋದು ಅಂತ. ಸೊ ಚೆನ್ನಾಯಿತು, ಫಾರೆಸ್ಟ್ ಆಯಿತು. ಸೊ ದಿಸ್ ಇಸ್ ಆರ್ ಫಾರೆಸ್ಟ್ ಟೀಮ್. ಇಲ್ಲಿ ಇನ್ನು ಕಲ್ಗಳು ಇರಬೇಕು. ಸೊ ಕಲ್ಗಳು ಮಾಡೋಣ. ಸೊ ಸುಮ್ಮನೆ ಇಟ್ಕೊಂಡ್ರೆ ಸಾಕು ಸದ್ಯಕ್ಕೀಗ. ಇದು ಕಲ್ಗಳು ಆ್ಯಕ್ಚುಲಿ ನಾವು ಕೇಳಿದ್ರೆ ಪರ್ಚೇಸ್ಗೆ ಸಿಗಲಿಲ್ಲ. ಸೊ ಇವಳು ಮನೇಲಿ ಯಾವುದು ಗಣೇಶನ ಸ್ಟ್ಯಾಚು ಹತ್ರ ಇದ್ದಿದ್ದನ್ನು ಯೂಸ್ ಮಾಡ್ಕೊಂತ ಕೊಟ್ಟಿದ್ದಾಳೆ. ಸೊ ನಾವು ಇದನ್ನೇ ಯೂಸ್ ಮಾಡ್ಕೊಳ್ಳೋಣ. ಹಿಂಗೆ ಬಂದಿದೆ. ಆ್ಯಕ್ಚುಲಿ ನನಗೆ ಇಷ್ಟ ಆಗಲಿಲ್ಲ ಬ್ಯಾಕ್ಗ್ರೌಂಡ್ಗೂ, ಬಟ್ ಏನು ಮಾಡೋಕ್ಕಾಗಲ್ಲ, ಎಮರ್ಜೆನ್ಸಿಗೆ ಇವಾಗ ಅದನ್ನೇ ಮಾಡಿದ್ದು. ಆ್ಯಂಡ್ ಇದು ಓಕೆ, ಇದಾಯಿತು. ಇದಾದಮೇಲೆ ಇನ್ನೊಂದೆರಡು ಕಲ್ಲಿ ಇಲ್ಲಿ ಬಂಡೆ ಕಲ್ಲು ಇಟ್ಟರೆ ಚೆನ್ನಾಗಿರುತ್ತೆ ಫಾರೆಸ್ಟಲ್ಲಿ. ಅದಕ್ಕೆ ಇದಿದೆ, ಹಿಂಗೆ ಇಡೋಣ ಅಂತ. ಆ್ಯಂಡ್ ಇದು ಚೆನ್ನಾಗಿದೆಯಲ್ಲ. ಆ್ಯಂಡ್ ಹೆಂಗೆ ಬಂದಿದೆ, ಚಲೋ ಇಷ್ಟೇ. ಓಕೆ ಹೀಗಿದೆ. ಸೊ ದಿಸ್ ಇಸ್ ದ ಫೈನಲ್ ಔಟ್ಪುಟ್. ಏನು ಎಕ್ಸ್ಟ್ರಾ ಮಾಡ್ತಾ ಇಲ್ಲ. ಆ್ಯಂಡ್ ಇನ್ನೊಂದೆರಡು ಮೂರು ಈ ಥರದನ್ನ ಇಲ್ಲಿ ಇಡೋದಷ್ಟೇ. ಆ್ಯಂಡ್ ನಮ್ಮ ಹುಡುಗಿ ಏನೋ ಇಲ್ಲೇನೋ ಕೆಲಸ ಮಾಡ್ತಿದ್ದಾರೆ. ರಿಷಿಕಾ ಏನಿದು? ಹಾಂ ರಿಷಿಕಾನು ಮಾಡಿದ್ದಾರೆ. ತೋರ್ಸಪ್ಪ ನಿಂದು ಥರ್ಮೋಕೋಲ್. ನಾವು ಇಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ನೋಡಿ. ಅವಳು ಆರಾಮ್ಸೆ ಪೇಂಟಲ್ಲೇ ಮಾಡಿಬಿಟ್ಟು, ಅದು ಬಾಂಡು, ಅದು ಫಾರೆಸ್ಟ್ ಗ್ರೀನ್ ಟ್ರೀ, ಎಷ್ಟು ಚೆನ್ನಾಗಿ ಬಂತು. ಆ್ಯಂಡ್ ದಿಸ್ ಇಸ್ ಕೋಕೋನಟ್ ಟ್ರೀ. ಇದು ಯಾವುದೂ ಅಂಟಿಲ್ಲ, ಸುಮ್ಮನೆ ಹಾಗೆ ಇಟ್ಟಿರೋದಷ್ಟೇ. ಸೊ ಲೆಟ್ಸ್ ಸಿ. ಇದು ಇನ್ನೊಂದು ತರಬೇಕಾಯ್ತು, ಬಟ್ ಓಕೆ ಚಲೋ ಚಳಿಗ ಮಕ್ಕಳು ಪ್ರಾಜೆಕ್ಟ್ ಅಲ್ವಾ, ಏನಂತ ಅಂದ್ಕೊಂಡು ಫಿನಿಶಿಂಗ್ ಇಟ್ಬಿಟ್ಟಿದ್ದೀವಿ. ಇಲ್ಲಿ ಸೈಡಲ್ಲಿ ಆ್ಯಕ್ಚುಲಿ ಶೀಟ್ ಅಂಟಿಸ್ಕೊಂಬಿಡು ಪವಿತ್ರ. ಅದಕ್ಕೆ ಗ್ರೀನ್ ಶೀಟ್ ತಂದಿದ್ದೀವಿ. ಇದು ಥರ್ಮೋಕೋಲ್ನ ಕಟ್ ಮಾಡಿ ಸೈಡಲ್ಲಿ ಅಂಟಿಸ್ಬಿಟ್ರೆ ಲೈಕ್ ಡಬಲ್ ಸೈಡ್ ಟೇಪ್ ಹಾಕಿ ದಟ್ಸ್ ಎನಫ್. ಸೊ ಲೆಟ್ಸ್ ಡೂ ದಿಸ್ ಪ್ರಾಜೆಕ್ಟ್.
ದಿಸ್ ಇಸ್ ಮಿಷನ್ ಫಾರೆಸ್ಟ್. ಹೇಗಿದೆ ನಮ್ಮ ಫಾರೆಸ್ಟ್? ಎಷ್ಟೋ ವರ್ಷಗಳಾದಮೇಲೆ ಸ್ಕೂಲ್ ಪ್ರಾಜೆಕ್ಟ್ ಮಾಡಿದ್ದೀನಿ. ಸ್ಕೂಲಲ್ಲೂ ಮಾಡಿದ್ದಿಲ್ಲ ನಾನು ತೀವ್ರಣ ಯಾವುದು ಈ ಥರ ಎಲ್ಲ ನಾಟಕ ಇಲ್ಲ ನಮಗೆ ಇತ್ತು. ಆ್ಯಕ್ಚುಲಿ ಬೇರೆಯವ್ರು ಮಾಡ್ತಿದ್ರು, ನಾವು ಯಾವತ್ತೂ ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡೇ ಇಲ್ಲ ನನಗಂತಿರೋಂಗೆ. ನಮ್ದು ಇದೆಲ್ಲ ಕಂಪಲ್ಸರಿ ಏನಿರಲಿಲ್ಲ, ನಾವು ಮಾಡ್ತಾ ಇರಲಿಲ್ಲ. ಹೋಗ್ಬಿಟ್ಟು ಸೈನ್ಸು ಅಷ್ಟೇ, ಯಾರ್ಯಾರೋ ಏನೇನೋ ಕುರಿದು ಲಂಗ್ಸ್ ಎಲ್ಲ ತೊಗೊಂಬಂದು ಊದಿ ಇಡ್ತಿದ್ರು, ಹಾರ್ಟು ಅದೇನೇನೋ ತಂದಿಟ್ಟಿರ್ತಿದ್ರು. ಬಟ್ ನಾವು ಯಾವತ್ತೂ ಅದೆಲ್ಲ ಮಾಡಿಲ್ಲ. ಸೊ ನಮ್ದು ಏನಿದ್ರು ಬರೀ ಡ್ರಾಯಿಂಗು, ಸ್ಕೆಚಿಂಗು ಈ ಥರದಲ್ಲಿದ್ದೆ. ಆ್ಯಂಡ್ ಹೇಗಿದೆ ಕಮೆಂಟ್ ಡೌನ್. ಎಲ್ಲ ಮಾಡಿರೋದು ನಾನು, ಇವಳೇನು ಮಾಡಿಲ್ಲ, ಏನೂ ಮಾಡಿಲ್ಲ ಇವಳು. ಬಿಲ್ ಪೇ ಮಾಡಿದಷ್ಟೇ. ರಿಷಿಕಾ ಏನು ಮಾಡಿದ್ಲ? ಕಸ ಮಾಡಿದ್ಲ. ಅಜ್ಜಿ ಅಂತೂ ಏನು ಮಾಡಿದ್ರು? ಅಜ್ಜಿ ಬಂದು ಮೊಸಪ್ ಸಾರು ಮಾಡ್ಕೊಟ್ಟು ಊಟಕ್ಕೆ ಹಾಕೊಟ್ರು. ಸೊ ಸಿ ಯು, ಬಾಯ್. ಪ್ರಾಜೆಕ್ಟ್ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೂ ಸಬ್ಸ್ಕ್ರೈಬ್. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.